ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಹುಣಸೆ ಹಣ್ಣು. ಸೊ ಇದು ನಾನು ಖರೀದಿ ಮಾಡಿರೋದು ಇಲ್ಲೇ ತೋರಿಸ್ತಾ ಇದೆ ಡಿಮಾರ್ಟಲ್ಲಿ. ಸೊ ಇದು ಬಹಳ ದಿನ, ತುಂಬ ದಿನ ಬರಬೇಕು ಅಂದರೆ ಏನಪ್ಪ ಮಾಡೋದು, ಹೀಗೆ ಇಟ್ಬಿಟ್ರೆ ಅದಕ್ಕೆ ಹುಳ ಬಂದ್ಬಿಡುತ್ತೆ. ಅದಕ್ಕೆ ನನ್ನ ಹತ್ರ ಒಂದು ಸಲಹೆ ಇದೆ ಅಥವಾ ಟಿಪ್ಸ್ ಇದೆ. ಸೊ ಇದನ್ನು ನಾನು ನಮ್ಮ ಅಜ್ಜಿಯಿಂದ, ನಮ್ಮ ಅಮ್ಮಾಯಿಂದನೂ ನಾನು ಇದು ಕಲ್ತಿದ್ದು. ಆವಾಗ ನಮ್ಮ ಅಜ್ಜಿಯವರು ಏನು ಮಾಡ್ತಿದ್ರು, ಮಡಿಕೆಯಲ್ಲಿ ಹುಣಸೆಹಣ್ಣು ಹಾಕ್ಬಿಟ್ಟು ಅದರಲ್ಲಿ ಇಡ್ತಾಯಿದ್ರು. ಇನ್ನು ನಮ್ಮಮ್ಮ ಅವರು ಬಂದು ಅವರು ಪ್ಲಾಸ್ಟಿಕ್ ಡಬ್ಬ ಅಥವಾ ಅವರ ಒಂದು ಅನುಕೂಲಕ್ಕೆ ತಕ್ಕನಂಗೆ ಗಾಜಿನ ಡಬ್ಬದಲ್ಲಿ ಕೂಡ ಇಡ್ತಾಯಿದ್ರು. ಸೊ ಇವಾಗ ನಾನು ಇದನ್ನು ಹೇಗೆ ಇಡ್ತೀನಿ ಅಂತ ನಿಮಗೆ ತೋರಿಸ್ತಾ ಬರ್ತೀನಿ. ಸೊ ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಸೊ ಏನಾದರೂ ಕಾಮೆಂಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಶುಭ ಸಂಜೆ, ಶುಭ ಶುಕ್ರವಾರ. ಸೊ ನನಗೆ ಹುಣಸೆಹಣ್ಣು ಖಾಲಿಯಾಗಿತ್ತು. ಖಾಲಿ ಆದಮೇಲೆ ನಾನು ಇದನ್ನು ಮತ್ತೆ ರೀಫಿಲ್ ಮಾಡ್ಕೊಳ್ಳೋದು. ಈ ಥರ ಒಂದು ಗಾಜಿನ ಬಾಟಲ್ ಇದೆಯಲ್ಲ, ಇದನ್ನು ಕ್ಲೀನಾಗಿ ತೊಳೆದು ಒಣಗಿಸಿ ಒಂದು ಒಣ ಬಟ್ಟೆಯಲ್ಲಿ ಇದನ್ನು ಕ್ಲೀನಾಗಿ ಒರೆಸಿ ಇಕ್ತೀನಿ. ಸೊ ಇದನ್ನು ನಾನು ಡಿಮಾರ್ಟಲ್ಲಿ ಖರೀದಿ ಮಾಡಿದ್ದು. ಸೊ ಇದು ನನಗೆ ಈ ಒಂದು ಇದರಲ್ಲಿ ನಾನು ಇಟ್ಕೊಳ್ಳೋದು ಏನಕ್ಕೆ ಅಂದರೆ, ನನಗೆ ಅಡುಗೆಗೆ ಯೂಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗಿದೆ ಮತ್ತು ಎತ್ಕೊಳ್ಳೋಕ್ಕೂ ಎಲ್ಲ ಕಂಫರ್ಟೇಬಲ್ ಆಗಿರುತ್ತೆ. ಯಾವುದೇ ಅಷ್ಟೇ ನಮಗೆ ಒಂದು ಅನುಕೂಲ ಆಗುತ್ತಾ ಅಂತ ನಾವು ನೋಡಿ ತೊಗೋಬೇಕು. ಯಾಕಂದರೆ ತುಂಬ ದೊಡ್ಡ ಗ್ಲಾಸ್ ತೊಗೊಳ್ಳೋದು ಅಥವಾ ದೊಡ್ಡ ಬಾಕ್ಸು ದೊಡ್ಡ ಒಂದು ತೊಗೊಂಡ್ರೆ ನಮಗೆ ಡೈಲಿ ಯೂಸ್ ಮಾಡಬೇಕಂದ್ರೆ ನಮಗೆ ಕೈಗೆ ನಮಗೆ ಕಂಫರ್ಟೇಬಲ್ ಆಗಿರಬೇಕು ಎತ್ಕೊಳ್ಳೋಕ್ಕೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಮೆಜರ್ಮೆಂಟು, ಈ ಒಂದು ಅಳತೆ ಮಾತ್ರ ನನಗೆ ಸಾಕು ಅಂತ ನಾನು ಇದನ್ನು ಇಡ್ತಾಯಿದ್ದೀನಿ. ಸೊ ಇವಾಗ ನಾನು ಇದರಲ್ಲಿ ಹುಣಸೆಹಣ್ಣ ಇದನ್ನು ಸ್ಟೋರೇಜ್ ಮಾಡ್ತೀನಿ. ಇದಕ್ಕೆ ನೋಡಿ, ಇಲ್ಲಿ ಕವರ್ ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ಹುಣಸೆಹಣ್ಣಿನ ನಾರು, ಬೀಜ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ನಾನು ಹುಣಸೆಹಣ್ಣ ಡೈರೆಕ್ಟಾಗಿ ಸಾಂಬಾರಿಗೆ, ಅಡುಗೆಗೆ ನಾನು ಹಾಕಲ್ಲ. ಇದನ್ನು ಒಂದು ಬಟ್ಲಲ್ಲಿ ಹಾಕಿ ನೀರಲ್ಲಿ ನೆನೆಸ್ಬಿಟ್ಟು, ತದನಂತರ ನನ್ನ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹುಣಸೆಹಣ್ಣ ಯಾವ ರೀತಿ ಯೂಸ್ ಮಾಡ್ತೀನಿ, ಅಡುಗೆಗೆ ಯಾವ ರೀತಿ ಇದನ್ನು ಬಳಸ್ತೀನಿ ಅಂತ. ಯಾಕಂದರೆ ಡೈರೆಕ್ಟಾಗಿ ಹಾಕಿದ್ರೆ ನಾರಿರುತ್ತೆ ಅಥವಾ ಬೀಜ ಎಲ್ಲ ಇರುತ್ತೆ, ಮಿಕ್ಸಿಗೆ ಹಾಕ್ತೀವಲ್ಲ, ಸೊ ಬ್ಲೇಡು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಶೋಧಿಸಿ ನೆನೆಸ್ಬಿಟ್ಟು ಹಾಕಿದ್ರೆ ಅಡುಗೆಗೆ ಮುಂಚೆ ರುಬ್ಬಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳೋವಾಗ ಇದನ್ನು ನೆನೆ ಹಾಕಿದ್ರೆ ಇದು ಚೆನ್ನಾಗಿ ನೆನೆಯುತ್ತೆ, ಹುಣಸೆ ರಸ ಬಿಟ್ಕೊಳ್ಳುತ್ತೆ. ನೋಡಿ, ಇದರಲ್ಲಿ ನೆನೆಸಿ ಶೋಧಿಸ್ಬಿಟ್ಟು ನಾನು ಸಾಂಬಾರಿಗೆ ಯೂಸ್ ಮಾಡೋದು. ನೋಡಿ, ಇವಾಗ ಇಷ್ಟು ಹಾಕಿದ್ದೀವಲ್ಲ, ಸೊ ಇನ್ನು ಫಿಲ್ ಆಗುತ್ತೆ, ಹಾಕ್ಬೋದು. ಎಣ್ಣೆಲ್ಲ ಫಿಲ್ ಮಾಡಿದ್ದೀನಿ. ಸೊ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಇಷ್ಟು ಫಿಲ್ ಮಾಡಿದ್ದೀನಿ. ಸೊ ನನಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀನಿ, ಅದೇ ಚಿಕ್ಕದು ಹುಣಸೆಹಣ್ಣು ಪಾಕೆಟ್ ಸಿಕ್ಕಿಲ್ಲ, ಇಷ್ಟುದು ಸಿಕ್ತು. ಸೊ ಅದಕ್ಕೆ ಇಷ್ಟು ಸಾಕು ನನಗೆ ಅಡುಗೆಗೆ. ಅದು ಖಾಲಿ ಆದಮೇಲೆ ಮತ್ತೆ ತೊಳೆದು ಒಣಗಿಸಿ ರಿಫಿಲ್ ಮಾಡ್ತೀನಿ. ಸೊ ಇದನ್ನು ಇವಾಗ ನಾನು ರಬ್ಬರ್ ಬ್ಯಾಂಡ್ ಕಟ್ಟಿ ಸ್ಟೋರ್ ರೂಮಲ್ಲಿ ಇಟ್ಬಿಡ್ತೀನಿ. ಓಕೆ, ತುಂಬ ದಿವಸ ಬರಬೇಕು, ಅಡುಗೆಗೆ ಉಪಯುಕ್ತ ಆಗಬೇಕು, ಹುಳ ಬೀಳಬಾರ್ದು ಅಂತ ಅಂದರೆ ನಾವೇನು ಮಾಡಬೇಕು, ಇದಕ್ಕೆ ಒಂದು ಸಣ್ಣ ಹುಳ ಬರುತ್ತೆ ಅಥವಾ ಸಣ್ಣ ಚಿಟ್ಟೆ ಥರ ಒಂದು ಹಾರ್ತಾ ಇರುತ್ತೆ, ಅದೆಲ್ಲ ಬರಬಾರ್ದು ಅಂತ ಫ್ರೆಶ್ಶಾಗಿ ಹುಣಸೆಹಣ್ಣು ಇರಬೇಕು ಅಂದರೆ ನಾನು ಒಂದು ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಇದು ಕಲ್ಲುಪ್ಪು ಸಹ ನಾನು ಗಾಜಿನ ಒಂದು ಸ್ಟೋರೇಜಲ್ಲಿ ಇಟ್ಟಿದ್ದೀನಿ. ಈ ಒಂದು ಗಾಜಿನ ಡಬ್ಬದಲ್ಲಿ ನಾನು ಉಪ್ಪು ಮತ್ತು ಹುಣಸೆಹಣ್ಣ ಇಡೋದು. ಯಾಕಂದರೆ ಬೇರೆ ಡಬ್ಬದಲ್ಲಿ ನನಗೆ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ಮತ್ತು ಪ್ಲಾಸ್ಟಿಕಲ್ಲೆಲ್ಲ ಇಡಬಾರ್ದು ಅಂತಾರೆ. ಸೊ ಅದಕ್ಕೋಸ್ಕರ ಗಾಜಿನ ಡಬ್ಬನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನು ಮಾಡಬೇಕು, ಇಷ್ಟು ಉಪ್ಪು ತಗೊಂಡು ಇಲ್ಲಿ ನಾವು ಹೀಗೆ ಸುತ್ತ ಹಾಕೋಣ. ಇದು ಹಾಕೋದ್ರಿಂದ ಹುಳ ಏನೂ ಬರಲ್ಲ. ಹುಣಸೆಹಣ್ಣು ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ನಾವು ಎಷ್ಟು ದಿವಸ ಬೇಕಾದರೂ ಬಳಸ್ಬೋದು. ಸೊ ಹೀಗೆ ನಾನು ಹುಣಸೆಹಣ್ಣ ಇದೇ ರೀತಿ ನಮ್ಮ ಅಜ್ಜಿ ಕೂಡ ಇದೇ ಥರ ಅವರು ಮಡಿಕೆಯಲ್ಲಿ ಬಳಸ್ತಾಯಿದ್ರು. ನಾನು ಇವಾಗ ಗಾಜಿನ ಒಂದು ಬಾಟಲಲ್ಲಿ ಬಳಸ್ತಾಯಿದ್ದೀನಿ. ಸೊ ಅವರು ಇದೇ ಮೆಥಡ್ ಯೂಸ್ ಮಾಡ್ತಾಯಿದ್ರು, ಇವಾಗ ನಾನು ಅದೇ ಫಾಲೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ಶುಭ ಸಂಜೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಶುಭರಾತ್ರಿ.